I've won. ಫ್ರೆಂಡ್ಸ್ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾವು ಬೆಳೆಯೋ ಮನೆಗೆ ಬಂದಿದ್ದೀವಿ. ಅಲ್ಲಿ ಇದು ಚಿಕ್ಕ ಮರಿ ನೋಡಿದ್ವಿ, ಖುಷಿ ಆಯ್ತು. ಬೆಳವಣಿಗೆ ಎದ್ದು ನೋಡಿದ್ರೆ ರಾತ್ರಿ ಎಲ್ಲ ಕಾಣಿಸ್ತಿರ್ಲಿಲ್ಲ, ಆದರೆ ಅರಿಯ ಮನೆಯಲ್ಲಿರ್ಬೋದು. ಈಗ ಫ್ರೆಂಡ್ಸ್ ಇಲ್ಲಿ ಏನು ಗೊತ್ತಾ, ನಾನು ಇದ್ದಾಗ ಈ ತಿಂಡಿ ಸಸಿ ಇದು ಯಾವುದು ಕೂಡ ಇರಲಿಲ್ಲ. ಜಾಸ್ತಿ ಇದು ಏನಕ್ಕೆ ಬಿಟ್ಕೊಂಡಿದ್ರು ಅಂತಂದರೆ ಜೋಳ ಹಾಕೋದಕ್ಕೆ ಬಿಟ್ಕೊಂಡಿದ್ರು. ನಮ್ಮ ಮನೇಲಿ ಜಾಸ್ತಿ ಬೆಳೀತಿದ್ದು ಜೋಳ. ಮತ್ತು ಇದು ಈಗ ಹಾಕಿರೋದು ನಮ್ಮ ಅಪ್ಪನೇ ಹಾಕಿರೋದು. ಇದೆಲ್ಲ ಹಾಕಿ ಎಷ್ಟೊತ್ತು ಒಂದು 2-3 ವರ್ಷ ಆಗೈತೆ ಅಂತ ಅನ್ಸುತ್ತೆ ಅಲ್ವ ರೀ? ಗೊತ್ತಿಲ್ಲ, ಒಂದು 2-3 ವರ್ಷ ಆಗೈತೆ. ಇಲ್ಲಿಂದ ಅಲ್ಲಿ ಕೆಳಗಡೆ ಅಂತ ತಿಂಡಿ ಸಸಿ ಹಾಕಿದ್ದಾರೆ. ಒಂದೊಂದು ಎಲ್ಲ ಚೆನ್ನಾಗಿ ಬಂದೈತೆ. ಇದೆಲ್ಲ ಚಿಕ್ಕ ಚಿಕ್ಕದೈತೆ. ಇದೆಲ್ಲ ಯಾವಾಗ ಬಿಡುತ್ತೋ, ನಾವು ಯಾವಾಗ ಎಳ್ಳು ಕುಡಿಯೋಂಗೆ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ತೋಟ ಹತ್ರ ಐತೆ, ಬಟ್ ಅದು ತುಂಬ ಐತೆ. ಅಡಿಕೆ ಕಟ್ತಾ ಇದ್ದೀನಿ. ತುಂಬ ವರ್ಷ ಆಗೈತಿ ಇವೆಲ್ಲ ಮುಟ್ಟಿ. ಬಟ್ ಟ್ರೈ ಮಾಡ್ತೀನಿ ನೋಡೋಣ. ಪಾಪ ನಾನೇನೋ ಕೊಡಕ್ಕೆ ಬಿಡ್ತೀನಿ ಅಂತ ತಿಂತಾ ಇಲ್ಲ. ಚೆನ್ನಾಗೈತೆ. ಹಿಂದಿದು ಹೆಂಗಾರ ಹೆಣ್ಣು ಅಲ್ಲ ಗೊತ್ತಿಲ್ಲ. ಇದು ನಮ್ಮನೆದೇ ಹಸು ಅಲ್ಲ, ನಮ್ಮನೆದೇ ಇದು. ಬರಲಿ ಬಿಡು, ಡೋಂಟ್ ವರಿ. ಇದೆಲ್ಲ ನಮ್ಮನೇಲಿ ಹಸುಗಳೈತೆ. ಹಸುಗಳಿಗೋಸ್ಕರ ಅಂತ ಹಾಕಿದ್ದಾರೆ ಮೇವು. ಇವಾಗ ಸದ್ಯಕ್ಕೆ ಯಾವುದೋ ಅಷ್ಟು ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ನಮ್ಮನೆ ಮೋಟ್ರು ಬೇರೆ ಪ್ರೆಸೆಂಟ್ ಇವಾಗ ಸ್ವಲ್ಪ ಪ್ರಾಬ್ಲಮಿಂದ ಕೆಟ್ಟೋಗೈತೆ. ಅದರಿಂದ ಏನು ಮೇವು ಹಾಕ್ಕೊಂಡಿಲ್ಲ ಅಂತ ಅನಿಸುತ್ತೆ. ಇದು ಹಾಕಿದ್ದಾರೆ ನೋಡಿ. ತಿಂಡಿ ಸಹ ಒಂದು ಊಟ ಇಲ್ಲ, ಯಾಕೆ ಆ ರೀತಿ ಆಗಿದ್ದು ಗೊತ್ತಿಲ್ಲ. ಎಲ್ಲ ಒಂದೇ ಟೈಮ್ ಹಾಕಿದ್ದಾರೆ ಅಂತ ಅನಿಸುತ್ತೆ. ಇದು ಮಾತ್ರ ಚೆನ್ನಾಗೈತೆ. ಇದು ಬೇಗ ಎಲ್ಲ ಇರಬೇಕು ಅಂತ ಅನಿಸುತ್ತೆ. ಪಾಪ ನಮ್ಮಪ್ಪ ಇದೆಲ್ಲ ಯಾವಾಗ ಹಾಕ್ತು ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಹಾಕೋ ಟೈಮಲ್ಲಿ ನಾವು ಇರಲ್ಲ, ಏನಿಲ್ಲ, ಬಂದು ಏನು ಕೂಡ ಹೆಲ್ಪ್ ಮಾಡೋಕ್ಕಾಗಲ್ಲ. ನಮ್ಮಪ್ಪನೇ ಎಲ್ಲ ಕಷ್ಟಪಡಬೇಕು, ಏನು ಮಾಡೋಕ್ಕಾಗಲ್ಲ ಪಾಪ. ಇದು ಎಲ್ಲ ಕಷ್ಟಪಟ್ಟು ಹಾಕೈತೆ. ಇದೆಲ್ಲ ಚೆನ್ನಾಗಿ ಕಾಯೆಲ್ಲ ಬಿಟ್ಟು ನಮ್ಮಪ್ಪ ಸ್ವಲ್ಪ ಫೈನಾನ್ಷಿಯಲಿ ಇಂಪ್ರೂವ್ ಆಗಲಿ ಅಂತ ಅನ್ಕೋತೀನಿ. ನೀವೇನು ಕೇಳಲ್ಲ. ಇದೆಲ್ಲ ಗೊತ್ತಾಗಿದೆಯಲ್ಲ, ಇದೆಲ್ಲ ಹೊಡ್ಸಾಕಿದ್ರು. ನಾವು ಹೊಸರಿ ಬಂದಾಗ ಯಾವುದೂ ಇರಲಿಲ್ಲ. ನಮ್ಮ ಮನೆಯವ್ರು ಬರೀ ಕಾಂಪ್ಲಿಮೆಂಟ್, ಅಮ್ಮ ಆ ಥರ ಈ ಥರ ಅಂತ ಒಳ್ಳೆ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಅಲ್ಲಿ ತೋಟದಿಂದ ಪೈಪ್ ಲೈನ್ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿ ಸ್ವಲ್ಪ ಮೇಲೋಗೈತೆ. ಮತ್ತು ಇಲ್ಲಿ ಕೂಡ ಪೈಪ್ ಅದಿಟ್ಟಿದ್ದಾರೆ. ಇಲ್ಲಿ ಕೂಡ ನೀರು ಇವಾಗ ಏನೋ ಗೊತ್ತಿಲ್ಲ, ಇವಾಗೇನೋ ಪ್ರಾಬ್ಲಮ್ ಆಗೈತೆ ಅಂದರು. ಇವಾಗೇನೋ ಬರಲ್ಲ. ಇವಳು ನಮ್ಮ ಅಕ್ಕನ ಮಗಳು ವೈಶಾಲಿ. ಇವಳು ಸ್ಕೂಲಿಗೆ ಇವತ್ತು ಮೇಡಮ್ ಏನಾದರೂ ನೀವು ವಿಡಿಯೋ ನೋಡ್ತಿದ್ರೆ ಮೇಡಮ್, ಇವತ್ತು ನಾವು ಬಂದಿರೋ ಕಾರಣ ಇವಳು ಸ್ಕೂಲಿಗೆ ಬರಲ್ಲ. ಇವತ್ತೊಂದಿನ ಎಕ್ಸ್ಕ್ಯೂಸ್ ಕೊಟ್ಬಿಡಿ. ನೈಟು ನಾನೇ ಮೆಹಂದಿ ಹಚ್ಚಿದ್ದೀನಿ. ಈ ಮೆಹಂದಿ ಯಾವ ರೀತಿ ಇದೆ, ಇನ್ ಕೇಸ್ ನಿಮಗೆ ಏನಾದರೂ ಮೆಹಂದಿ ಹಚ್ಚಬೇಕು ಅಂತ ಏನಾದರೂ ಇದ್ದರೆ ಹಚ್ಚಿಸ್ಕೋಬೇಕು ಅಂತ ಕಾಂಟ್ಯಾಕ್ಟ್ ಮೀ. ಸಾರಿ, ನಂಗೆ ಅಷ್ಟು ಹಚ್ಚಕ್ಕೆ ಬರಲ್ಲ, ಸುಮ್ಮನೆ ಅಂದೆ. अरे बताओ बेटा, कैसे लग रहा है आपको? ನನ್ನ ಹಿಂದೆ ಮುಂದೆನೇ ಮಮ್ಮಿ ಪಾತ್ರೆ ತೊಳೆಯೋ ಕೊಡು, ಬಾ ಮಮ್ಮಿ, ಮಮ್ಮಿ ಪಾತ್ರೆ ತೊಳೆಯೋ ಕೊಡು, ಮಮ್ಮಿ ನನಗೆ ಬಟ್ಟೆ ತೊಳೆಯೋ ಕೊಡು. ಬರೀ ನನ್ನ ಹಿಂದೆ ಮುಂದೆನೇ ತಿರುಗ್ತಿರ್ತಾಳೆ. ನಾವು ಯಾವಾಗ ನೀವು ಬರ್ತಿದ್ವಿ ಅವಾಗ ಅಂತ ಅವಳಿಗೆ ನಮ್ಮ ನೆಸೆಸಿಟಿನೇ ಇರಲ್ಲ. ಮಕ್ಕಳಿರ್ತಾರೆ, ಆಟ ಆಡ್ತಿರ್ತಾಳೆ. ನಮ್ಮಂತೂ ಕುಡಿಯೋದೇ ಇಲ್ಲಿ ಸೈನ್ಯನೇ ಐತೆ. ಇವನು ಯಾರು ಅಂತ ಗೊತ್ತಲ್ವಾ ನಿಮಗೆ? ಗೊತ್ತಿಲ್ಲ. ಇವರಿಬ್ರು ನಮ್ಮ ಮಕ್ಕಳು. ಇವತ್ತು ಅಜ್ಜಿ ಮನೆಗೆ ಬಂದಿದ್ದೀವಿ. ಸಾರಿ, ನೆನ್ನೆ ಬಂದಿದ್ವು. ಇವತ್ತು ನಾವು ಹೋಯ್ತೀವಿ. ನಮಗೆ ಬಂದು ಇಲ್ಲೆಲ್ಲ ತುಂಬ ಚೆನ್ನಾಗಿ ಅನಿಸ್ತು. ನಾವು ಇಲ್ಲೆಲ್ಲ ವಾತಾವರಣ ಎಲ್ಲ ಸಖತ್ತಾಗೈತೆ. ಇಲ್ಲಿನೇ ತುಂಬ ಚಂದ. ಕ್ಲೈಮೇಟ್ ಎಲ್ಲ, ವೆದರ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಬಾಯ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ನಮ್ಮ ಊರಿಗೆ ಬಂದು ಅದು
ಕೋಳಿ ಮರಿ ಜೊತೆ ಅಕ್ಕ ಜೊತೆ ಆಟ ಆಡ್ಕೊಂಡು ಫ್ರೆಂಡ್ಸ್ ಇದ್ರ ಬಗ್ಗೆ ಏನಂದರೆ ಇದು ನಮ್ಮ ಹೂವು ಹಾಕಿದ್ದು ಇದು ಕೂಡ ತುಂಬ ವರ್ಷದಿಂದ ಐತೆ ನಾವು ಸ್ಕೂಲಿಗೆ ಹೋದಾದ್ರಿಂದ ಐತೆ ಆ್ಯಕ್ಚುಲಿ ತುಂಬ ಆಗೆಲ್ಲ ಏನಂದರೆ ಯಾರ ಗಿಡದಲ್ಲಾದ್ರೂ ಹುಟ್ಟಿದ್ರೆ ಈಗ ಆಮೇಲೆ ಬಿಡ್ತೀನಿ ಅವಾಗಲಿಂದ ಯಾರ ಗಿಡದಲ್ಲಾದ್ರೂ ಏನಾದರೂ ಮಲ್ಲಿಗೆ ಹೂವು ಇದ್ದಿತ್ತು ಅಂತ ಅಂದರೆ ಹೋಗ್ಬೇಕು. ಅದು ಎಸ್ಪೆಷಲಿ ಏನಾದರೂ ರಿಪಬ್ಲಿಕ್ ಡೇ ನ್ಯಾಷನಲ್ ಫೆಸ್ಟಿವಲ್ ಇದ್ದಾಗಂತೂ ಪಕ್ಕ ನನಗೆ ಹೂವು ಬೇಕಾಗಿತ್ತು. ಜಡೆ ಉದ್ದ ಇತ್ತು, ಜಡೆ ಹಾಕೊಂಡು ಹೂವೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಇವಾಗ ಎಷ್ಟೊಂದು ಬಿಡ್ತದೆ ಅದು ಬಿಡ್ತಾರೆ ತಿನ್ಸಕ್ಕೆ ಬರೋಲ್ಲ. ನೋಡಿ ಇಲ್ಲಿ ತೊಂಡೆ ಗಿಡ ಐತೆ, ನೋಡಿ ಇಲ್ಲಿ ತೊಂಡೆ ಗಿಡ ಐತೆ, ತೊಂಡೆಕಾಯಿನೂ ಕಿತ್ಕೊಳ್ಳಲ್ಲ. ಏನು ನೋಡಿ ಎಷ್ಟು ತೊಂಡೆಕಾಯಿ ಐತೆ, ಬಟ್ ಹಣ್ಣಾಗೋಯ್ತೈತೆ, ಚಿಕ್ಕತನೂ ಇಲ್ಲ ಇಲ್ಲಿ. ಗಿಡ ಹಾಳಾಗುತ್ತೆ. ಅಮ್ಮ ಬೆಳಗ್ಗೆ ಮಾತಾಡ್ತಿದ್ದೀವಲ್ಲ ಬಡಿಯುತ್ತೆ. ಏನು ಅಷ್ಟು ಅರ್ಜೆಂಟ್ ತೊಂಡೆಕಾಯಿಂದ ಚೆನ್ನ ಕೊಡ್ತದೆ ತೊಂಡೆಕಾಯಿ ಎರಡು ಹೋಗೋದು ನಮಗೆ ಅಷ್ಟೇ. ಇಲ್ಲಿ ಹತ್ಬಿಟ್ಟು ಇಲ್ಲಿ ಬೇಡ ನನ್ನ ಮುಖ ನಮ್ಮ ಅದಕ್ಕೆ ಬಟ್ ಫ್ರೆಂಡ್ ಹಂಗೆ ಟ್ರೀಟ್ ಮಾಡ್ತೀನಿ. ಎಲ್ಲಿ ಎಷ್ಟು ದಿನ ಆಯ್ತು ತಗೊಂಡು ಹೋಗಿದ್ದ? ಒಂದು ವಾರ ಆಗಿಲ್ಲ, ಇರು ಒಂದು ವಾರ ನೋಡೋಣ. ಫಿಗರ್ ಆಗಿ ಇದೆಯಾ ಸಣ್ಣ ಇದೆ ಏನು ಮಾಡೋಕ್ಕಾಗಲ್ಲ. ಬಟ್ ಹಳ್ಳಿ ಜೀವನ ಹೆಂಗೈತೆ ಹೇಳಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ನಾನು ಎಲ್ಲೂ ಹೋಗಲ್ಲ, ದನ ಕಡೆ ಹೋಗ್ತೀನಿ, ಮನ್ಮೇಕೆ ಅಲ್ಲಿ ನೋಡು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬಗ್ಗೆ ಒಳ್ಳೇದಾಗಿ ನನ್ನ ಬಗ್ಗೆ ಯಾರಿಗೆ ಒಳ್ಳೇದಾಗಿ ಹೇಳ್ತೀನಿ ಹೇಳ್ತೀಯ. ನಾನು ಯಾರು ಹೇಳ್ರಿ ಒಂಚೂರ ನನ್ನ ಬಗ್ಗೆ ಏನೇನು ಗೊತ್ತು ನಿಮಗೆ ಅದೆಲ್ಲನೂ ಹೇಳು. ಮತ್ತು ತೊಂಡೆಕಾಯಿ ಹಾಕುತ್ತಾ ಚೆನ್ನಾಗಿ ರೋಟಿಗೆ ಅಲ್ಲೊಂದು ಎತ್ಕೊಯ್ಕ ಇದೊಂದು ಎರಡು ಹುಕ್ಕುಕ ಪುಡಿ ಎಟ್ಕೊಲ್ವಲ್ಲ ನೋಡಿ ನಾನು ಹಿಂಗಿಲ್ಲ ಇಲ್ಲ ಚೆನ್ನಾಗಿದ್ದೀನಿ ಅಂತ ಮನಸ್ಕೊಡ್ತೀನಿ. ಅವ್ರು ಇಲ್ಲ ಸೂಪರ್ ಆಗಿದ್ದೀನಿ, ಸಖತ್ತಾಗಿದ್ದೀನಿ, ನೀನು ಚೆನ್ನಾಗಿರು.
ಫ್ರೆಂಡ್ಸ್, ಇದು ಅಣ್ಣೆ ಸೊಪ್ಪು ಅಂತ ಅಂತಾರೆ. ಈ ಸೊಪ್ಪು ತಿಂದೇ ಒಂದು 10 ವರ್ಷ ಆಗೈತಿ ಅನ್ಸುತ್ತೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ ತುಂಬಾ ಇದೆಯಂತೆ. ಆಗೆಲ್ಲ ಇದೇ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಿದ್ದು. ಇವಾಗಂತೂ ನಾವು ಮಾರ್ಕೆಟ್ ಟೌನ್ಗೆ ಹೋದ್ಮೇಲೆ ಈ ಸೊಪ್ಪು ಟೌನಲ್ಲೂ ಕೂಡ ಇದೇನು ಮಾರೋದಿಲ್ಲ. ದಂಟಿನ ಸೊಪ್ಪು ಸೊಪ್ಪು ಬರೀ ಅದೇನು ತಿಂದಿದ್ದೀವಿ, ಇದೇನು ತಿಂದಿಲ್ಲ. ಇದು ಚೆನ್ನಾಗಿರುತ್ತೆ. ಏನೇ ಸೊಪ್ಪು ತರಕಾರಿ ತಿಂದರೂ ಹಳ್ಳಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮೂರ ಕೆರೆ ಹತ್ರ ಮೀನು ಹಿಡಿತಾಯಿದ್ರು. ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದರೆ ಕಾಣುತ್ತೆ. ಅದಕ್ಕೆ ಮಕ್ಳಿಗೆ ತೋರಿಸೋಣ, ಏನಾದರೂ ಮೀನು ಹಿಡಿತಿದ್ದಾರಾ ಏನೋ ಅಂತ ನೋಡೋಣ ಅಂತ ಬಂದು ಅನ್ಫಾರ್ಚುನೇಟ್ಲಿ ಮೀನು ಹಿಡಿತಿದ್ರು. ನನ್ನ ಮಕ್ಳಿಗೆ ಇದೆಲ್ಲ ನೋಡಿಲ್ಲ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ. ಅದಕ್ಕೆ ಹೋಗೋಣ ಅಂತ ಎಲ್ಲ ಹೋಗ್ತಿದ್ದೀವಿ ಮಕ್ಳು ಕರ್ಕೊಂಡು. ಬಟ್ ಅಲ್ಲಿ ದಾರಿನೇ ಇಲ್ಲ, ಎಲ್ಲ JCPಲೆಲ್ಲ ಗುಂಡಿ ತೆಗೆದು ದಾರಿಯೆಲ್ಲ ಮುಚ್ಚಾಕಿದ್ದಾರೆ. ಒಂದು ಚಿಕ್ಕ ದಾರಿ ಇತ್ತು, ಗುಂಡಿ ಎಲ್ಲ ಹತ್ತಿ ಇಳ್ದು ನಿಧಾನಕ್ಕೆ ಬರ್ತಾಯಿದ್ದೀನಿ ನೋಡಿ, ನಮ್ಮ ವಯಸ್ಸು ನಾನು ಕೂಡ. ಮುಂದಕ್ಕೆ ಬಂದ್ಬಿಟ್ಟು ಇಲ್ಲಿ ಡೌನ್ ಆಗಿ ಬಾ, ಡೌನ್ ಆಗು, ಅವ್ಳು ಕೈ ಬಿಡು. ಅಲ್ಲೆಲ್ಲ ಕೆರೆ ಹತ್ರ ಹೋಗಿದ್ದಂತೂ ಮಕ್ಕಳಿಗೆ ನನಗೆ ಅಂತೂ ತುಂಬ ಖುಷಿ. ಜಾಸ್ತಿ ಬಿಸಿಲು ಕೂಡ ಇರಲಿಲ್ಲ, ವಾತಾವರಣ ಎಲ್ಲ ತುಂಬ ಕೂಲಾಗಿತ್ತು. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇದೆ ಅನ್ನೋ ರೀತಿ ಏನಿರಲಿಲ್ಲ. ಅಲ್ಲಿ ಮೀನು ಹಿಡಿಯುತ್ತಿದ್ರು. ಆ ರೀತಿ ಎಲ್ಲ ನೋಡೋದಕ್ಕೆ ಏನೋ ಒಂಥರ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ ರೀತಿ ಎಲ್ಲ ನೋಡೋದಕ್ಕೆ ಮಕ್ಕಳು ಕೂಡ ನೋಡಿ ಅಲ್ಲಿ ಎಷ್ಟು ಖುಷಿ ಪಡ್ತಿದ್ದಾರೆ. ಕೆರೆ ಹತ್ರ ಬಂದೇ ಇರಲಿಲ್ಲ, ಇದೆಲ್ಲ ದಾರಿ ಇಲ್ಲ ಇವಾಗ ಬರೋದಕ್ಕೆ, ಇಲ್ಲ ಮಳೆ ಹೋಗಿತ್ತು ಮತ್ತು ಕೆರೆ ತುಂಬಿತ್ತು ಆ್ಯಕ್ಚುಲಿ. ಲಾಸ್ಟ್ ಇಯರ್ ಬಂದಾಗ ನಾವು ಕೆರೆ ಹತ್ರ ಹೋಗೋಕ್ಕೆ ಆಗಿರಲಿಲ್ಲ, ದಾರಿನೇ ಇರಲಿಲ್ಲ. ಈಗ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ, ಸೊ ಅದರಿಂದ ಬರ್ಬೋದು. ನಮಗೂ ಕೂಡ ಮೀನು ಹಿಡಿತಾರೆ ಅನ್ನೋ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಮ್ಮ ಮನೆ ಹತ್ರದಿಂದ ನಮ್ಮ ಮನೆಯವ್ರು ಹಂಗಂತ ಅಂದರು. ಅಲ್ಲಿ ಏನೋ ಗಾಡಿ ನಿಂತಿದೆ ಮತ್ತು ಯಾರೋ ಜನಗಳಿದ್ದಾರೆ, ಹೋಗೋದಾ ಅಂದರು. ಓಕೆ ಸುಮ್ಮನೆ ಇದ್ದಾರೇನೋ ಅಂದೆ. ಮೀನು ಹಿಡಿತಿದ್ರೆ ನೋಡೋಣ ಬಾ, ಮಕ್ಳಿಗೆ ತೋರಿಸೋಣ ಅಂದರು. ಸೊ ಹೋದೆ, ನೋಡಿ ನಮ್ಮ ಅದೃಷ್ಟ ಅವತ್ತೇ ಮೀನು ಹಿಡಿತಿದ್ದಾರೆ. ಈ ಜಾಗ ಎಲ್ಲ ನೋಡಿದ ತಕ್ಷಣ ನಂದು 15 ವರ್ಷ ಹಿಂದಿನ ನೆನಪುಗಳೆಲ್ಲ ತುಂಬ ನೆನಪಿಗೆ ಬಂತು. ನಾನು ಕಾಲೇಜ್ಗೆಲ್ಲ ಹೋಗ್ತಾ ಇದ್ದಿದ್ದು ಈ ದಾರಿಲೇ ಹೋಗಿವೆ. ಇನ್ ಕೇಸ್ ಸೈಕಲಲ್ಲಿ ಹೋಯ್ತು, ಸ್ವಲ್ಪ ನಡ್ಕೊಂಡು ಬರಬೇಕು ಅಂತ ಅನ್ನಿಸ್ತು ಅಂದಾಗ ಅಲ್ಲಿ ಆಗ ದನ ಕರು ಎಲ್ಲ ಮೇಸೋರು. ಅಲ್ಲೆಲ್ಲ ಸಿಕ್ತವ್ರ ಜೊತೆ ಆರಾಮಾಗಿ ಮಾತಾಡ್ಕೊಂಡು ನಮ್ಮೂರೇ ಇರೋರು. ಆಲ್ಮೋಸ್ಟ್ ತುಂಬ ಖುಷಿಯಾಗಿ ಬರ್ತಿದ್ದೆ ಈ ದಾರಿಲೆಲ್ಲ. ಅದೆಲ್ಲ ಎಷ್ಟು ನೆನಪಾಯ್ತಿತ್ತಂದರೆ ಮತ್ತೆ ನಾನು ಕಾಲೇಜ್ಗೆ ಹೋಗ್ತಿದ್ದೀನೇನೋ ಅಂತ ಅನ್ನಿಸ್ತಿತ್ತು. ಇಷ್ಟು ದೂರ ಇದ್ದು ಅಲ್ಲಿಗೆ ಹೋಗಿರಲಿಲ್ಲ, ಯಾವಾಗಲೂ ನೀರು ತುಂಬಿದೆ, ಕೆರೆಯಲ್ಲಿ ನೀರಿದೆ, ಹೋಗೋಕ್ಕಾಗಲ್ಲ ಅಂತ ಅನ್ನೋರು. ಸೊ ಅದರಿಂದ ಹೋಗೇ ಇರಲಿಲ್ಲ. 5 ವರ್ಷ ಏನೋ ಈ ದಾರಿಲಿ ನಡೆದಿದ್ದೀನಿ. ಬಸ್ಸಲ್ಲಿ ಬಂದರೆ ಆ ಕಡೆಯಿಂದ ಬರಿವೆ, ಇನ್ ಕೇಸ್ ಸೈಕಲಲ್ಲಿ ಬಂತು ಅಂದರೆ ಒಂದೊಂದು ದಿನ ಈ ಕಡೆ ಬರಿವೆ. ಎಷ್ಟೋ ದಿನ ನನಗೆ ಸೈಕಲಲ್ಲಿ ಬಂದರೆ ಅದು ಎರೆಮಣ್ಣು ಅಂಟುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಸೈಕಲಲ್ಲಿ ಬರಬೇಕಾದ್ರೆ ಸೈಕಲ್ಗೆ ಆ ಎರೆಮಣ್ಣೆಲ್ಲ ಅಂಟಿ ಅದೆಲ್ಲ ಬಿಡಿಸ್ಕೊಂಡು ತುಂಬ ಸ್ಟ್ರಗಲ್ ಮಾಡಿ ತುಂಬ ಖುಷಿಯಿಂದ ಬಂದಿದ್ದೆ. ಅದೇ ಹೇಳ್ತಾರಲ್ಲ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅನ್ನಂಗೆ. ನಾವು ಕಳೆದಂಥ ಹಳೆ ನೆನಪು, ಹಳೆ ಮೆಮೊರಿಗಳು ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ತುಂಬ ಖುಷಿ ಅನಿಸುತ್ತೆ. ಆ ದಿನಗಳು ಮತ್ತೆ ನಿಜವಾಗ್ಲೂ ಬರಲ್ಲ. ಇಲ್ಲಿ ಮೀನು ಹಿಡಿತಾ ಇದ್ರಲ್ಲ ಅವ್ರನ್ನ, ನನ್ನ ಮಗುಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕಾಗಿತ್ತು. ಅದ್ರ ಬಗ್ಗೆ ಅವನಿಗೆ ಗೊತ್ತೇ ಇರಲಿಲ್ಲ. ಮಮ್ಮಿ ಇದು ಯಾವ ರೀತಿ ಹಿಡಿತಾರೆ, ಇದು ಹೆಂಗೆ, ಅಲ್ಲಿ ಯಾವ ರೀತಿ ಅದು ಮೀನೆಲ್ಲ ಕ್ಯಾಚ್ ಮಾಡೋದು ಅಂತ ಏನೇನೋ ಕೇಳ್ತಿದ್ದ. ಅದಕ್ಕೆ ಅವ ಅಂಕಲ್ ಹತ್ರ ಕೇಳ್ತಿದ್ದು, ಅವರು ಫುಲ್ ಎಲ್ಲ ಡೀಟೇಲ್ಸಾಗಿ ಹೇಳ್ತಾಯಿದ್ರು. ಅದು ಮುಂಚೆನೇ ನಾವು ಬಲೆ ಹಾಕಿರ್ತೀವಿ, ಬಲೆಗೆ ಬಂದಿರುತ್ತೆ ಕಣಪ್ಪ ಅಂತ. ನನ್ನ ಮಗನಿಗೆ ಸ್ವಲ್ಪ ಅದ್ರ ಬಗ್ಗೆ, ಹಳ್ಳಿ ಬಗ್ಗೆ ಸ್ವಲ್ಪ ಹೇಳೋಣ, ಮೀನು ಹಿಡಿಯೋದ್ರ ಬಗ್ಗೆ ಅಂತ ಅವ ಅಂಕಲ್ ಹತ್ರ ಕೇಳಿ ಹೇಳ್ತಾ ಇದ್ದೀನಿ. ಇದೇ ದಾರಿಲಿ ಹೋಗ್ತಿದ್ದೆ, ಸೈಕಲಲ್ಲಿ ಹೋಗ್ತಿದ್ದೆ. ಆ್ಯಕ್ಚುಲಿ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ವಲ್ಪ ದಿನ ಮಾತ್ರ ಸೈಕಲಲ್ಲಿ ಹೋಗ್ತಿದ್ದೆ. ಫುಲ್ಲು ಅಲ್ಲಿ ತನಕ ಹೋಗಿ ಅಲ್ಲಿಂದ ಹೋಗಿವೆ. ಒಂದೊಂದು ಟೈಮ್ ನಡ್ಕೊಂಡು ಕೂಡ ಬರಿವೆ. ಚೆನ್ನಾಗಿತ್ತು. ಆಗೆಲ್ಲ ಫುಲ್ಲು ದಾರಿಯೆಲ್ಲ ಇತ್ತು. ಈಗ ಕೆರೆಗೆ ನೀರು ತುಂಬಿ ದಾರಿಯೆಲ್ಲ ಕ್ಲೋಸ್ ಆಗಿದೆ. ಮತ್ತು ಇವಾಗ ಗುಂಡಿ ಏನೇನೋ ತೆಗೆದಿದ್ದಾರೆ, ಅದರಿಂದ ದಾರಿ ಕ್ಲೋಸ್ ಆಗಿದೆ, ಬರೋಕ್ಕಾಗಲ್ಲ. ನಾವು ತುಂಬ ಕಷ್ಟಪಟ್ಟು ಅಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಬಂದು. ಈಗ ಫುಲ್ ಎಲ್ಲ ನೀರೇನಿಲ್ಲ, ಸ್ವಲ್ಪ ನೀರಿದೆ. ಅಲ್ಲಿ ನೋಡಿ ಆ ಕಡೆ ತೋರಿಸು. ಅಲ್ಲಿಂದ ತನಕ ಇದೆ. ನೀರೇನು ಆಳ ಇಲ್ಲ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಬಲೆ ಹಾಕಿದ್ದಾರೆ. ನಾವು ಅಲ್ಲೆಲ್ಲ ಟೌನಲ್ಲೆಲ್ಲ ಮೀನು ತಗೊಳ್ಳಿವೋ, ಅಲ್ಲಿ ಅಷ್ಟು ನಮಗಷ್ಟು ಸರಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಿರ್ಲಿಲ್ಲ. ಕೆರೆಯಲ್ಲಿ ನಮ್ಮ ಕಣ್ಣು ಎದುರುಗಡೆ ಹಿಡ್ದಿರೋ ಮೀನು ತಿನ್ನೋಕ್ಕೆ ತುಂಬ ಖುಷಿ. ಅದಕ್ಕೆ ಹಿಡಿತಿದ್ದಾರೆ ಅಂತ ಬಂದು ಸೋದತ್ತ ಅವರು 2 o'clockಗೆ ಮೀನು ಹಿಡಿತಾರಂತೆ. ನೋಡೋಣ, ಇನ್ ಕೇಸ್ ಏನಾದರೂ ಅವ್ರು ಕೊಡ್ತೀನಿ ಅಂದರೆ ತೊಗೊಂಡೋಗೋಣ, ಕೊಡಲ್ಲ ಅಂದರೆ ರಿಕ್ವೆಸ್ಟ್ ಮಾಡೋಣ, ಇಲ್ಲ ಫೋರ್ಸ್ ಮಾಡೋಣ. ಹೆಂಗೋ 1-2 kg ಮೀನು ಈಸ್ಕೊಳಕ್ಕೆ ಟ್ರೈ ಮಾಡೋಣ. ಅವ್ರು ಕೊಟ್ಟರೆ ಓಕೆ, ಕೊಡಲಿಲ್ಲ ಅಂದರೆ ಮನೆ ಕಡೆ ಹೋಗೋಣ.
ಮೀನ್ ಹೆಸರು ಬಾನ್ಕರ್ ಪಡ್ಡೆ ಅಂತೆ. ಇದು ಟೇಸ್ಟ್ ಯಾವ ರೀತಿ ಇರುತ್ತೆ ಸ್ವಲ್ಪ ಹೇಳಿ. ಮೀನ್ ತಿನ್ಬೇಕು, ಎಲ್ರಿಗೂ ಮೀನ್ ತುಂಬಾ ಒಳ್ಳೇದು. ಚಿಕನ್ಗಿಂತ ಮೀನ್ ತುಂಬಾ ಒಳ್ಳೇದು. ಇದು ಮತ್ತೆ ನೆಕ್ಸ್ಟ್ ಯೂಸ್ ಆಗಲ್ವಾ ಬಲೆ? ಮೀನ್ ತಿಂದಂಗೆ ಇರ್ತಾರ ಜಸ್ಟ್ ಇವಾಗ ನಮ್ಮ ಕಣ್ಣೆದುರುಗಡೆ ಹಿಡ್ದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗೈತೆ. ಇದೇನೋ ಬಾನ್ಕಾರ್ ಏನಂತ ಏನೋ ಹೇಳಿದ್ರು. ಆಕ್ಚುಲಿ ಕವರ್ ಏನೋ ತಿಂದೈತೆ ಇದು ಒಳಗಡೆ. ಅದು ಬಲೆ ಹಾಕಿದ್ರಲ್ಲ, ಝೂಮ್ ಮಾಡಿ. ಒಂದು 2 hour ಏನೋ ಅಲ್ಲೇ ವೆಯ್ಟ್ ಮಾಡ್ದೋ. ಆವಾಗ ಮಧ್ಯಾಹ್ನ 2 o'clock ಒಳಗಡೆ ನಾವು ಎಳಿತೀವಿ ಅಂತ ಅಂದರು. ನಾವು ಇನ್ನೂ ಟೈಮ್ ಆಗುತ್ತೆ ಮನೆಗೆ ಹೊರಡೋಣ ಅಂತ ಬರ್ತಿದ್ದೋ. ಅಷ್ಟರೊಳಗಡೆ ಇಲ್ಲ ಬನ್ನಿ ಎಳಿತೀವಿ ಅಂತ ಅಂದರು. ನೋಡಿ ಇವಾಗ ಎಳಿತಿದ್ದಾರೆ. ನಾವೆಲ್ಲ ಚಿಕ್ಕ ಚಿಕ್ಕ ಮೀನು ಸಿಗುತ್ತೇನೋ ಅಂದ್ಕೊಂಡಿದ್ದೋ. ಅವ್ರು ಮುಂಚೆ ಆ ರೀತಿ ಅಂದಿದ್ರು, ಮೀನು ಚಿಕ್ಕದಿದೆ ಅಂತ. ಓಕೆ ಚಿಕ್ಕದೇ ಸಿಗಲಿ, ಬಟ್ ಮಕ್ಕಳಿಗೆ ತೋರಿಸಿದ್ರೆ ಸಾಕು ಅಂದ್ಕೊಂಡು ಸುಮ್ಮನೆ ಇದ್ದೋ. ಅಂತೂ ಇಂತೂ ಇವಾಗ ಮೀನು ಎಳೆಯೋದಕ್ಕೆ ಅವರು ಸ್ಟಾರ್ಟ್ ಮಾಡಿದರು. ನಾನು ಮುಂಚೆ ಮಾತಾಡಿಸ್ತಿದ್ನಲ್ಲ, ಆವಂಕಲ್ ಈ ಕೆರೆ ಎಲ್ಲ ವಹಿಸ್ಕೊಂಡಿದ್ದಾರಂತೆ. ಅವರು ಧರ್ನೇಶ್ ಅಂತನೋ ಏನೋ ಹೆಸರು ಹೇಳಿದರು. ಆವಂಕಲ್ ಕೂಡ ಮೀನು ಬೇಕು ಅಂದ ತಕ್ಷಣ ಓಕೆ ತಗೊಳ್ರಪ್ಪ, ತೂಕದ ಬಿಟ್ಟಿಲ್ಲ ಆದರೂ ನೋಡಿ ಕೊಡ್ತೀನಿ ತಗೊಳ್ಳಿ ಅಂತ ತುಂಬ ಚೆನ್ನಾಗಿ ಮೀನೆಲ್ಲ ಕೊಟ್ಟರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ತುಂಬ ನನ್ನ ಮಗನಿಗೆ ಸ್ವಲ್ಪ ಡೌಟ್ ಇತ್ತು ಯಾವ ರೀತಿ ಹಿಡಿತಾರೆ ಏನೋ ಅಂತ. ಮೇನ್ ಅವ್ನು ಖುಷಿ ಪಡ್ಸೋಕ್ಕೋಸ್ಕರ ಅಂತ ಅಂದು ಆ ಅಂಕಲ್ನ ಸ್ವಲ್ಪ ಕ್ವಶನ್ ಎಲ್ಲ ಕೇಳ್ತಿದ್ದೆ, ಇದು ಯಾವ ರೀತಿ ಅದು ಯಾವ ರೀತಿ ಅಂತ. ಬಟ್ ಆ ಅಂಕಲ್ ಕೂಡ ಯಾವುದೇ ರೀತಿ ಇರ್ಸು ಮುರ್ಸು ಮಾಡ್ದಂಗೆ ಚೆನ್ನಾಗಿ ನಾನು ಕೇಳೋ ಕ್ವಶನ್ಗೆಲ್ಲ ರಿಪ್ಲೈ ಮಾಡ್ತಿದ್ರು. ಪಾಪ ಅವರು ಕೂಡ ತುಂಬ ಒಳ್ಳೆಯವರು ಅನಿಸುತ್ತೆ, ಚೆನ್ನಾಗಿ ಮಾತಾಡಿದರು. ಹಳ್ಳಿಯಲ್ಲಿ ತುಂಬ ಅಡ್ಜಸ್ಟ್ಮೆಂಟ್ ಇರುತ್ತೆ ನೋಡಿ. ಪಾಪ ಇವರು ಯಾವುದಕ್ಕೆ ಎಲ್ಲದಕ್ಕೂ ಕೂಡ ಕಾಂಪ್ರಮೈಸ್ ಆಗಿ ತೂಕದ ಬಟ್ಟಿಲ್ಲ ಅಂದರೂ ಕೂಡ ಓಕೆ ಅಂದ್ಕೊಂಡು ಪಾಪ ಓಕೆ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಅಂತ ಇದು ಮಾಡಿದರು. ಬಟ್ ಸಿಟಿಲಿ ಇಷ್ಟು ಅಡ್ಜಸ್ಟ್ಮೆಂಟ್ ಇರಲ್ಲ, ಇರುತ್ತೆ ಎಲ್ಲ ರೀತಿ ಇರಲ್ಲ. ಸ್ವಲ್ಪ ಹಳ್ಳಿಗೆ ಕಂಪೇರ್ ಮಾಡಿದರೆ ಸಿಟಿಲೆಲ್ಲ ಅಡ್ಜಸ್ಟ್ಮೆಂಟ್ ಕಡಿಮೆನೇ ಇರುತ್ತೆ ಅಂತ. ಇವ್ರು ನೋಡ್ತಿದ್ದೀರಲ್ಲ, ಇವರು ನಾವೊಂದು 2 kg ಕೇಳಿದ್ರು, ಅಂದಾಜು ಒಂದು 4 kgನೇ ಜಾಸ್ತಿನೇ ಹಾಕಿದ್ರು. ಇಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಮಾತಾಡ್ಕೊಂಡು ಒಳ್ಳೆ ಚೆನ್ನಾಗಿ ನಮ್ಮೂರವರೇ ಏನೋ ಅನ್ನೋ ರೀತಿ ಪಾಪ ಟ್ರೀಟ್ ಮಾಡಿದರು. ತುಂಬ ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು 15 ದಿನ ಬಿಟ್ಕೊಂಡು ಮತ್ತೆ ಹಿಡಿತೀವಿ ಬನ್ನಿ ಅಂತ ಅಂದಿದ್ರು. ಬಟ್ 15 ದಿನ ಅಷ್ಟರೊಳಗಡೆ ನಮ್ಮ ಲೀವೇ ಮುಗಿದೋಗಿರುತ್ತೆ. ಇನ್ ಕೇಸ್ ನೆಕ್ಸ್ಟ್ ಏನಾದರೂ ಬರೋಣ ಸಿಗೋಣ ಓಕೆ ಅಂತ ಮೀನೆಲ್ಲ ತೊಗೊಬಂದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮನೆ ಇಯರ್ಫೋನು ಕೂಡ ಸ್ವಿಚ್ ಆಫ್ ಆಯಿತು, ನಂದು ಕೂಡ ಸ್ವಿಚ್ ಆಫ್ ಆಯಿತು. ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮನೆ ಹತ್ರ ತೊಗೊಬಂದು ಒಂದು ಟಬ್ ಒಳಗಡೆ ಹಾಕಿ ನೀರು ಬಿಟ್ಟು ಆಟ ಆಡಿಸ್ತಿದ್ದೀವಿ ನೋಡಿ. ಎಲ್ಲ ಜೀವಂತವಾಗಿದೆ. ಬಟ್ ಚೀಲದೊಳಗಡೆ ಹಾಕ್ಕೊಟ್ರಲ್ಲ ಅದರಿಂದ ಸ್ವಲ್ಪ ಆ ರೀತಿ ಆಗಿದೆ. ಆಮೇಲೆ ಎಲ್ಲ ಚೆನ್ನಾಗಿ ಆಕ್ಟಿವ್ ಆಯಿತು. ಸ್ವಲ್ಪ ಹೊತ್ತು ಅದೆಲ್ಲ ಆಟ ಆಡಿಸಿ ಮಕ್ಕಳೆಲ್ಲ ಸ್ವಲ್ಪ ಇದು ಮಾಡಿ ತುಂಬ ಲೇಟಾಗಿ ಮಧ್ಯಾಹ್ನದ ಊಟಕ್ಕೆ ಅಂತ ತೊಗೊಬಂದಿದ್ದು. ಬಟ್ ಅದು ಮಧ್ಯಾಹ್ನ ಆಗಲಿಲ್ಲ, ನೈಟೇ ಆಯಿತು. ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ಜಾಸ್ತಿ ಸ್ಟ್ರಾಂಗ್ ಇರೋ ಕೊನೆ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಯಾರಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.